ಹಾಯ್ ಸ್ನೇಹಿತರೆ, ರುದ್ರಾಕ್ಷಿ ಬಗ್ಗೆ ಈಗಾಗಲೇ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ ಹಾಗೂ ರುದ್ರಾಕ್ಷಿ ಬಗ್ಗೆ ನೀವು ಸಾಕಷ್ಟು ಕೇಳಿರ್ತೀರಿ. ಆದರೆ ರುದ್ರಾಕ್ಷಿ ಬಗೆಗಿನ ಯಾರಿಗೂ ತಿಳಿಯದ ಒಂದಷ್ಟು ವಿಷಯಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸನಾತನ ಧರ್ಮದಲ್ಲಿ ರುದ್ರಾಕ್ಷಿಗೆ ಅದರದ್ದೇ ಆದ ಮಹತ್ವವಿದೆ. ರುದ್ರಾಕ್ಷವನ್ನು ಹಲವರು ಒಂದು ಧಾರ್ಮಿಕ ವಸ್ತು ಎಂದು ಭಾವಿಸಿ ಧರಿಸುತ್ತಾರೆ. ಆದರೆ ಅದೆಲ್ಲ ತಪ್ಪು. ನಿಜವಾಗಿ ಈ ರುದ್ರಾಕ್ಷಕ್ಕೆ ಸಂಬಂಧಿಸಿದ ಸೈಂಟಿಫಿಕ್ ಮತ್ತು ಪೌರಾಣಿಕ ಕಾರಣ ಏನು ಎಂಬುದನ್ನು ಕರೆಕ್ಟಾಗಿ ನಾನು ಹೇಳ್ತೀನಿ ಕೇಳಿ. ಯೋಗಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ಎಲ್ಲರೂ ರುದ್ರಾಕ್ಷಿಯನ್ನು ಧರಿಸುವುದನ್ನು ನಾವು ನೋಡೇ ಇರ್ತೀವಿ. ಆದರೆ ಮೊದಲು ಈ ರುದ್ರಾಕ್ಷಿ ಅರ್ಥ ಏನು ಎಂಬುದು ಯಾರಿಗೂ ಸಹ ಗೊತ್ತಿಲ್ಲ. ಸೊ ರುದ್ರಾಕ್ಷಿ ಅಂದರೆ ಏನು ಅಂತ ಮೊದಲು ತಿಳಿಯೋಣ ಬನ್ನಿ. ರುದ್ರಾಕ್ಷಿಯಲ್ಲಿ ರುದ್ರ ಅಂದರೆ ಶಿವನ ಉಗ್ರ ರೂಪ, ಅಕ್ಷ ಅಂದರೆ ಶಿವನ ಕಣ್ಣು. ರುದ್ರಾಕ್ಷಿಯ ಬಗ್ಗೆ ಶಿವಪುರಾಣದಲ್ಲಿ ಒಂದು ಕಥೆ ಇದೆ. ಅದೇನು ಎಂದು ಹೇಳ್ತೀನಿ ಬನ್ನಿ. ಶಿವನು ಒಂದು ಬಾರಿ ಘೋರ ತಪಸ್ಸನ್ನು ಮಾಡಿ ಮಾನವ ಕುಲಕ್ಕಾಗಿ ತಪಸ್ಸನ್ನು ಮುಗಿಸಿ ಕಣ್ಣನ್ನು ತೆಗೆಯುತ್ತಾನೆ. ಆ ಸಮಯದಲ್ಲಿ ಶಿವನ ಕಣ್ಣಿನಿಂದ ಒಂದು ಕಣ್ಣೀರು ಭೂಮಿಯ ಮೇಲೆ ಬೀಳುತ್ತದೆ. ಭೂಮಿ ಮೇಲಿನ ಹಿಮಾಲಯ, ನೇಪಾಳ ಪ್ರದೇಶದಲ್ಲಿ ಶಿವನ ಕಣ್ಣೀರು ಬೀಳುತ್ತದೆ. ಆಗ ಆ ಸ್ಥಳದಲ್ಲಿ ಒಂದು ರುದ್ರಾಕ್ಷಿ ಮರ ಬೆಳೆಯುತ್ತದೆ. ಶಿವನ ಕಣ್ಣಿನಿಂದ ಬಿದ್ದ ಕಣ್ಣೀರು ಒಂದು ಮರವಾಗಿ ಬೆಳೆದು ಅದರಿಂದ ರುದ್ರಾಕ್ಷಿಯು ಬೆಳೆಯುತ್ತದೆ. ನಂತರ ಸಾಧುಗಳು ಮತ್ತು ಯೋಗಿಗಳು ಅಂದಿನಿಂದ ರುದ್ರಾಕ್ಷ ಒಂದು ದೈವಿಕ ಸ್ವರೂಪ ಮತ್ತು ರಕ್ಷಣೆ ಸಂಕೇತವೆಂದು ಭಾವಿಸಿ ಎಲ್ಲರೂ ಅದನ್ನು ಧರಿಸಲು ಶುರು ಮಾಡುತ್ತಾರೆ. ಇನ್ನು ರುದ್ರಾಕ್ಷ ಮರದ ವೈಜ್ಞಾನಿಕ ಹೆಸರು ಬಂದು ಎಲಿಯೋಕಾರ್ಪಸ್ ಗ್ಯಾನಿಟ್ರಸ್ ಅಂತ. ರುದ್ರಾಕ್ಷಿಯಲ್ಲಿ ಹಲವಾರು ವಿಧಗಳು ಇವೆ. ರುದ್ರಾಕ್ಷವನ್ನು ಚೆನ್ನಾಗಿ ಗಮನಿಸಿದರೆ ಅದರ ಮೇಲಿರುವ ರೇಖೆಗಳ ಮೂಲಕ ನಾವು ರುದ್ರಾಕ್ಷಿ ಎಷ್ಟು ಮುಖ ಎಂದು ಹೇಳಬಹುದು. ರುದ್ರಾಕ್ಷಿಗಳಲ್ಲಿ 21 ಮುಖಗಳ ರುದ್ರಾಕ್ಷಿಯವರೆಗೂ ಇದೆ. ಒಂದೊಂದು ರುದ್ರಾಕ್ಷಿಯು ಅದರದ್ದೇ ಆದ ಪ್ರಾಮುಖ್ಯತೆ, ವೈಶಿಷ್ಟ್ಯತೆಯನ್ನು ಹೊಂದಿದೆ ಹಾಗೂ ಪ್ರತಿಯೊಂದು ರುದ್ರಾಕ್ಷವು ಅದರದ್ದೇ ಪ್ರತ್ಯೇಕ ಪರಿಣಾಮವನ್ನು ನೀಡುತ್ತದೆ. ಇನ್ನು ರುದ್ರಾಕ್ಷಿಯ ಮುಖ್ಯ ವಿಷಯಕ್ಕೆ ಬರೋಣ. ರುದ್ರಾಕ್ಷವನ್ನು ನೀವು ಧರಿಸುವ ಮೊದಲು ರುದ್ರಾಕ್ಷಿಯನ್ನು ಸ್ವಚ್ಛವಾದ ಹಾಲು ಮತ್ತು ನೀರಿನಲ್ಲಿ ಒಮ್ಮೆ ತೊಳೆಯಬೇಕು. ನಂತರ ರುದ್ರಾಕ್ಷಿಯನ್ನು ಆಕ್ಟಿವೇಟ್ ಮಾಡಲು ರುದ್ರಾಕ್ಷಿಯನ್ನು ಶಿವನ ಮುಂದೆ ಇಟ್ಟು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸಬೇಕು. ನಂತರ ರುದ್ರಾಕ್ಷವನ್ನು ಕೆಂಪು ಬಣ್ಣ ಅಥವಾ ಕಪ್ಪು ಬಣ್ಣದ ದಾರದಲ್ಲಿ ಪೋಣಿಸಿ ಧರಿಸುವುದು ಉತ್ತಮ. ಮುಖ್ಯವಾಗಿ ರುದ್ರಾಕ್ಷಿಯು ನಮ್ಮ ಚರ್ಮಕ್ಕೆ ತಗುಲುವಂತೆ ಧರಿಸಬೇಕು. ಧರಿಸಿದ ನಂತರ ಕೆಲವು ನಿಯಮಗಳನ್ನು ಸಹ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಆ ನಿಯಮಗಳು ಏನೆಂದರೆ, ರುದ್ರಾಕ್ಷಿಯನ್ನು ಧರಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಬಾರದು. ಸಾವು ಆದಾಗ ಅಥವಾ ಸಾವಿಗೆ ಹೋದಾಗ ರುದ್ರಾಕ್ಷಿಯನ್ನು ಧರಿಸಬಾರದು. ಸ್ಮಶಾನಕ್ಕೆ ಹೋಗುವಾಗ ಧರಿಸಬಾರದು. ಇನ್ನು ರುದ್ರಾಕ್ಷಿಯನ್ನು ಧರಿಸುವುದರಿಂದ ನಮ್ಮ ದೇಹದಲ್ಲಿ ಬ್ರೈನ್ಗೆ ಮತ್ತು ಹೃದಯಕ್ಕೆ ಸಂಬಂಧಿಸಿದಂತೆ ವಿದ್ಯುತ್ ಸಮತೋಲನ ಸೃಷ್ಟಿಯಾಗುತ್ತದೆ. ಇದರಿಂದ ಮನುಷ್ಯನ ಫೋಕಸ್, ಶಾಂತಿ, ಧೈರ್ಯ ಎಲ್ಲ ಹೆಚ್ಚಾಗುತ್ತದೆ. ಇನ್ನು ಈ ರುದ್ರಾಕ್ಷಿಯಿಂದ ಸ್ಟ್ರೆಸ್ ಕೂಡ ಸಾಕಷ್ಟು ಕಡಿಮೆ ಆಗುತ್ತದೆ ಮತ್ತು ಮುಖ್ಯವಾಗಿ ಅನೇಕ ಮಂದಿಗೆ ಬ್ಲಡ್ ಪ್ರೆಷರ್ ಸಹ ನಿಯಂತ್ರಣದಲ್ಲಿ ಇರುತ್ತದೆ. ರುದ್ರಾಕ್ಷಿಯನ್ನು ಧರಿಸೋದ್ರಿಂದ ನಮ್ಮ ಸುತ್ತಲೂ ಪಾಸಿಟಿವ್ ಎನರ್ಜಿ ಸೃಷ್ಟಿಯಾಗುತ್ತದೆ. ಇದರಿಂದ ನಮ್ಮ ಬಳಿ ಸ್ಪಿರಿಟ್, ನೆಗೆಟಿವ್ ಎನರ್ಜಿ ಇವೆಲ್ಲ ಹತ್ತಿರಕ್ಕೆ ಬರೋದಿಲ್ಲ. ಈ ರುದ್ರಾಕ್ಷವು ನಮ್ಮ ದೇಹದಲ್ಲಿರುವ ಚಕ್ರಗಳನ್ನು ಸ್ಟೆಬಿಲೈಸ್ ಮಾಡುತ್ತಿರುತ್ತದೆ. ಹಾಗಾಗಿಯೇ ಯೋಗಿಗಳು ಹಾಗೂ ಸಾಧುಗಳು ಖಂಡಿತವಾಗಿ ರುದ್ರಾಕ್ಷವನ್ನು ಧರಿಸುತ್ತಾರೆ. ಇನ್ನು ನಾವು ರುದ್ರಾಕ್ಷವನ್ನು ಕೇವಲ ಧಾರ್ಮಿಕ ವಸ್ತು ಎಂದು ಮಾತ್ರ ಧರಿಸುವುದಲ್ಲ. ಅದಕ್ಕೂ ಮಿಗಿಲಾಗಿ ರುದ್ರಾಕ್ಷಿಯು ವೈಜ್ಞಾನಿಕವಾಗಿ ಸಾಬೀತು ಪಡೆದ ಒಂದು ಎನರ್ಜಿ ಡಿವೈಸ್ ಆಗಿದೆ. ಇನ್ನು ಇವುಗಳನ್ನೆಲ್ಲ ಆಧಾರವಾಗಿ ತೆಗೆದುಕೊಂಡ್ರೆ ರುದ್ರಾಕ್ಷಿಯು ವೈಜ್ಞಾನಿಕವಾಗಿ, ದೈವಿಕವಾಗಿ ತುಂಬ ಶಕ್ತಿಶಾಲಿ ಎಂಬುದನ್ನು ಸುಲಭವಾಗಿ ಹೇಳಬಹುದು. ಇವನ್ನೆಲ್ಲ ಕೇಳಿದ ಮೇಲೆ ನಿಮ್ಮಲ್ಲಿ ಸಾಕಷ್ಟು ಜನ ರುದ್ರಾಕ್ಷವನ್ನು ಧರಿಸಬೇಕು ಎಂದುಕೊಳ್ಳಬಹುದು. ಆದರೆ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತೇನೆ ಅಂದರೆ ಮಾತ್ರ ರುದ್ರಾಕ್ಷಿಯನ್ನು ಧರಿಸುವುದು ಉತ್ತಮ. ಇದಾಗಿತ್ತು ಗೆಳೆಯರೆ ರುದ್ರಾಕ್ಷಿ ಬಗೆಗಿನ ವಿಡಿಯೋ. ಈ ವಿಡಿಯೋಯಿಂದ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ನಲ್ಲಿ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಲೆಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆನ್ ಮಾಡಿ. ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.